ಮತ್ತೇನು ಮಹಾರಾಣಿ ಅವ್ರ ಎಲ್ಲಾ ಕೆಲಸ ಮುಗಿಸಿ ಅಗದಿ ಆರಾಮ ನಿತ್ತಂಗ್ ಕಾಣ್ತತಿ. ಹೋಯಿಂದ ನನ್ನ ರಾಜ ಈಗ ಬಂದೆ. ಹೌದು ನನ್ನ ರಾಣಿ ಈಗ ಬನ್ನಿ. ಹಸುವಾಗೈತಿ, ಊಟಕ್ಕೆ ಏನ್ರ ಮಾಡಿ ಏನು ಹಸ್ತಿದಿ ಹೊಯ್ದು ನಾನು ಒಳಗೆ ಹೋಗಿ ನಿನಗೆ ಉಣ್ಣಾಕ್ ತೊಗೊಂಬರ್ತೀನಿ. ನೀನು ಇಲ್ಲೇ ತಾಂಬ. ನನ್ನ ರಾಜ, ನನ್ನ ಸರ್ದಾರ. ದೈವ ತೆರಿತ್ರಿಪ್ಪ ನಂದ. ಈ ನಮ್ನಿ ಗದ್ದ ತುಟಿ ಹಿಡಿದ ರಾಜ ಅಂದು ಮಾತಾಡ್ಸಕತ್ತಾಳಂದ್ರೆ ಇವತ್ತು ನಮ್ಮ ಚಿಮಣಿ ಆರೋದು ಗ್ಯಾರಂಟಿ. ಏ ದೌಡ್ ತಗೊಂಬಾರ. ಚಿಮಣಿ ಆರ್ತೈತಿ ಅಂತ ನಾ ತಿಳಿದನ. ಒಡಮಳಿ ಭಗ್ಗತ್ ಹತ್ಲಾತೈತಿ ಅದ, ಹತ್ಲಾತೈತಿ ಅದ. ಯಾಕ ಹಸುವಾಗೈತಿ ಊಟಕ್ಕೆ ಕೊಡು ಅಂದ್ರೆ ಕಾಲೇ ಚೆರಿಗೆ ಕಾಲೇ ತಾಟ ಗೀಲಾತಿ ತೆಲಿಗಿಲಿ ಕೆಟ್ಟತ್ತಿನ. ಮತ್ತೆ ಏನ್ ಮಾಡ್ಲಿ, ಬುಟ್ಟಿದಾಗ ಹಿಟ್ಟಿಲ್ಲ, ಡಬ್ಬದಾಗ ಕಾರಿಲ್ಲ, ಸ್ಟೋವ್ದಾಗ ಹಾಕಿಲ್ಲ ಅಂತ ಮೊದ್ಲೇ ಇಲ್ಲ. ನೀ ತರ ಏನ್ ತಂದ್ ಕೊಡಂದ್ರ ತಂದ್ ಕೊಡಂಗಿಲ್ಲ, ಮಾಡಂದ್ರೆ ಏನ್ ಮಾಡ್ತಾರ? ಏನ್ ಬೇಕು ಹೇಳ ತಂದು ಕೊಡ್ತಾನ. ಮನ್ಯಾಗ ಇದ್ದದ್ದು ಇಳಿದದ್ದು ಗಂಡಸರಿಗೆ ಹೆಂಗ್ ಗೊತ್ತಾಕತೆ? ತಿಲ್ಲ ಗೊತ್ತಾಗ್ತದೆ ನಿನಗ್, ತಂದು ಕೊಡಕ್ ಗೊತ್ತಾಗಂಗಿಲ್ಲ ನಿನಗ. ನನಗೆಲ್ಲ ಗೊತ್ತಾಕತೆ, ಆದ್ರೆ ಮನಿ ಸಂಸಾರದ ಜವಾಬ್ದಾರಿ ಹೆಣ್ಣಿನ ಮ್ಯಾಗ ಹೆಚ್ಚಿರ್ತತಿ. ಗಂಡಿನ ಕೆಲಸ ಏನಪ್ಪಾ ಅಂದ್ರೆ ಮೈ ಮುರಿದು ದುಡಿದು ಮನ್ಯಾಗ ಏನು ಕಡಿಮೆ ಬೀಳದಂಗ ತಂದು ಹಾಕುದು. ತಂದು ಹಾಕ್ತಾನಂತೇಳಿ ಮನ ಬಲ್ಲಂಗ ಮಾಡಿ ಇದ್ದದ್ದೆಲ್ಲ ಖಾಲಿ ಮಾಡಿಟ್ಟು ನಾ ಏನು ಮಾಡ್ಲತ್ ಕೂತ್ರ ಗಂಡ ಎಟ್ಟ ತಂದು ಹಾಕ್ತತಿ. ಅದಕ್ಕೆ ಬಲ್ಲವರು ಹೇಳಿದ್ದು ಹೆಣ್ಣು ಗೃಹಲಕ್ಷ್ಮಿ, ಹೆಣ್ಣು ಸಂಸಾರದ ಕಣ್ಣು, ಸತಿ ಸಂಸಾರದ ಜ್ಯೋತಿ ಅಂತ. ನೀ ಜ್ಯೋತಿಯಾಗಿ ನನ್ನ ಮನಿ ಬೆಳಗುದು ಬಿಟ್ಟು ಹಿಂಗ ಕೋತಿ ಹಂಗ ಮಾಡಿದ್ರೆ ನಾ ಏನ್ ಮಾಡ್ಲಿ? ನಮ್ಮ ಸಂಸಾರ ಶುದ್ಧ ಆಗುದ್ರೆ ಎಂದ. ನಿಂದೇನ್ ದೊಡ್ಡ ಸಂಸಾರ, ಹೋಗು. ನನ್ ಮನ್ಸಿಗೆ ಬಂದಂಗ ಮಾಡಕ್ ನೋಡ. ನಿನ್ನ ಮನಸ್ಸಿಗೆ ಬಂದಂಗ ನೀ ಮಾಡು, ನನ್ನ ಮನಸ್ಸಿಗೆ ಬಂದಂಗ ನಾ ಮಾಡ್ತಾನ. ಆಗ ಎತ್ತ ಎರಿಗೆಳಿತು, ಕೋಣ ಕೆರಿಗೆಳಿತು ಅಂದಂಗ ಆಕತಿ. ರಾಧಾ, ಸಂಸಾರವೆಂಬುದು ವೈರಾಗ್ಯ ಹೊಂದಿದ ಬೈರಾಗಿಯಂತೆ ಒಂಟೆತ್ತಿನ ಬಂಡಿ ಅಲ್ಲ ರಾಧಾ, ಇದು ಜೋಡೆತ್ತಿನ ಬಂಡಿ. ಈ ಜೋಡೆತ್ತಿನ ಬಂಡಿಗೆ ಅರಿವೆಂಬ ಕೀಲುಗಳೇ ಭದ್ರವಾದ ಕೊಂಡಿ. ಅಜ್ಞಾನದಿಂದ ಕೊಂಡಿ ಕಳಿಸಿದರೆ ಈ ಬಂಡಿಗೆ ಎಲ್ಲಿ ಸಿಗುವುದು ದಂಡಿ. ಆಗ ಈ ಬದುಕೆಂಬ ಬಂಡಿ ಬಗಬಂಡಿ. ರಾಧಾ, ಈ ಬದುಕೆಂಬ ಬಂಡಿಗೆ ಗಂಡ ಹೆಂಡರೆಂಬೆರಡು ಗಾಲಿ ಮಾಡಿ, ಬಾಳೆಂಬ ನಗಕ್ಕೆ ಮನಸ್ಸೆಂಬ ಎರಡೆತ್ತು ಹೂಡಿ, ಬುದ್ಧಿಯನ್ನೇ ಮೂಗುದಾರ ಮಾಡಿ, ಸುಜ್ಞಾನವೆಂಬ ಅಧಿಕಾರಿ ಕೈಗದನ್ನು ಕೊಟ್ಟು ಸಾಗಿದರೆ ಗುರಿ ಮುಟ್ಟುವ ಬಹು ದೂರದ ದಾರಿ ಅರಿವಿಲ್ಲದೆ ಸಾಗುವುದು ರಾಧಾ. ಈಗ ಇಷ್ಟೊತ್ತು ನೀನ್ ಏನ್ ಹೇಳಿದ್ ನೋಡು, ನನಗೇನು ಒಟ್ಟ ತಿಳಿಲಿಲ್ಲ ನೋಡು. ತಿಳಿಲಿಲ್ಲ? ಹಂಗಾದ್ರೆ ಇದು ಕ್ವಾಣಿನ ಮುಂದೆ ಕಿನ್ನೂರಿ ಬಾರಿಸಿದಂಗ ರಾಧಾ. ನಾ ಹೇಳಿದ್ದು ಹೆಣಿತಿ ಮನಸ್ಸ ಗಂಡ ಅರ್ಥ ಮಾಡ್ಕೋಬೇಕು, ಗಂಡನ ಮನಸ್ಸ ಹೆಣಿತಿ ಅರ್ಥ ಮಾಡ್ಕೋಬೇಕು. ಸಂಸಾರದೊಳಗೆ ಏನ ಕಷ್ಟ ಸುಖ ದುಃಖ ಬಂದ್ರು ಸಮಭಾಗಿಯಾಗಿ ಹಂಚಿಕೊಂಡ ನಮ್ಮ ಸಂಸಾರದ ಗುಟ್ಟು ಮತ್ತೊಬ್ಬರಿಗೆ ಬಿಟ್ಟು ಕೊಡ್ಲಾರ್ದ ಒಂದಾಗಿ ಬಾಳುದನ್ನ ಚಂದನ ಸಂಸಾರ ಅಂತ ಹೇಳಿದ್ವಿ. ಈಗ ನೀ ಹೇಳಿದ್ ನನಗೆ ಪೂರ್ತಿ ತಿಳಿತ್ ನೋಡು. ತಿಳಿತಾ? ಹಂಗಾದ್ರೆ ಹಲಗಿನ ಹೆಣ್ಮಪ್ಪ ಇವತ್ತು ಕಣ್ಣು ತೆಗೆದ್ ಗೋಪಿ ಮಾಲಕ, ನೀ ಬಾಳ್ ಸೌಕಾರ ಅದಿ. ನಂದು ಕಾರ್ ಐತಿ, ಬಂಗ್ಲೆ ಐತಿ, ಎಷ್ಟೆಷ್ಟು ಸುಳ್ಳು ಹೇಳನ್ ಮದ್ವಿ ಆದದಕ್ಕ ನಾ ನಿನಗ್ ಬಾಳ ತ್ರಾಸ್ ಕೊಟ್ಟಿನ್ ನೋಡು. ನೀ ಒಬ್ಬಕಿನ ಅಲ್ಲ, ಜಗದಾಗ ಎಲ್ಲಾರು ತ್ರಾಸ್ ಕೊಡೋರು ಅದಾರ ನನಗೆ. ಗೋಪಿ ಮಾಮ, ಇನ್ಮೇಲೆ ನನಗೆ ನಿನ್ ಕಾರ್ ಬೇಡ, ಬಂಗ್ಲೆ ಬೇಡ, ಎಷ್ಟೆಟ್ ಬೇಡ, ನಿನ್ ಪಿರು ತಂದಿದ್ರೆ ಸಾಕು ನೋಡು. ಇನ್ಮೇಲೆ ಇಬ್ರು ಗುದ್ದಾಡ್ಲಾರ ಹೊಂದ್ಕೊಂಡು ಚಂದಗೆ ಸಂಸಾರ ಮಾಡ್ಕೊಂಡು ಹೋಗೋಣ. ಇದಕ್ ನೀ ಏನಂತಿ? ಈ ಮಾತು ನೀ ಕರೆ ಕರೆ ಹೇಳ್ತಿ? ಕರೆ ಕರೆ. ನಡಬಾರಕ್ ಹೋಗಿ ಅಂಟ್ರೆ ತೆಗಿಯಂಗಿಲ್ಲದ. ಅಂಟ್ರೆ ಇಲ್ಲ, ಪಂಟ್ರೆ ಇಲ್ಲ.
ಹಂಗಾದ್ರೆ ಇದೇ ಮಾತು ಕರಿ ಆದ್ರೆ ಇದೇ ಸಂತೋಷದಾಗ ಇಬ್ರು ಹಾಡಿ ಕುಣಿನಂತ ಇದಕ್ಕೆ ನೀ ಏನಂತಿ ನೀ ಏನ್ ಹೇಳ್ತಿದ್ರೆ ನಾನು ಕೇಳಕ್ ತಯಾರಿದ್ದೀನಿ. ಹಂಗಾದ್ರೆ ಎಳೆನೀರು ಕುಡಿ ಒಂದಿವ್ಸ ಮಗಳು. ಬಂಗಾರಿ ಮೋಹಾದ ಸಿಂಗಾರಿ ಬಾರೆ ನನ್ನ ಬಂಗಾರಿ ಮೋಹಾದ ಸಿಂಗಾರಿ ಕೂಡಿ ಉಣ್ಣುವಂತೆ ನಾವು ಶಾಮಿ ಕೂಡಿ ಉಣ್ಣುವಂತೆ ನಾವು ಶಾಮಿ पाणी सुटाय लागलं तुझी घागर नळाला पाणी सुटाय लागलं तुझी घागर नळाला पाणी सुटाय लागलं तुझं घागर नळाला पाणी सुटाय लागलं पाणी सुटाय लागलं तुझी घागर नळाला पाणी सुटाय लागलं
ಸುಟ್ಟಾಯ लागल ಏನ್ ಮಾವ ಒಳ್ಳೆ ಕುಶಾಲ್ದಾಗ ಆಡ್ಕೋತ ನಿಂತಿಲ್ಲ ಏನ್ ಸಮಾಚಾರ ಅರ್ರರ್ರ ಯಾನ್ ಹೋ ಬಾಬಾ ಹಿಂಗ್ ಬಂದೆ ಹಾದಿ ತಪ್ಪಿ ಅತ್ತಿ ಜಾಯಿಲ್ಲ ಪರ್ಸಾಗಿ ಬೇ ಕರ್ಕೊಂಡು ಬಂದಿದ್ಯಲ್ಲ ಹೋ ಬಾಬಾ ಯಾನ್ ಸಮಾಚಾರ ಏನ್ ಸಮಾಚಾರ ಏನ ಅನ್ನಕೇನತಿ ಊರಾಗ ಒಂದಿಟ್ಟ ತಿಂಡಿ ಬೆಳೆದತ್ತೆ ಮಾವ ತಿಂಡಿ ಹಾ ತಿಂಡಿ ಮತ್ತೆದ್ರ ತಿಂಡಿ ಹೋ ಬಾಬಾ ಹಿಂದಕ್ಕೆ ನಿಮ್ಮ ಅಪ್ಪನು ತಿಂಡಿ ತಿಂಡಿ ಅಂದೆ ಕುರಾಡ್ ಬಾಯಿಗೆ ಹೋಗಿದಾನು ನೀ ಏನು ಕುಡ್ಗೋಲ್ ಬಾಯಿಗೆ ಹೋಗ್ಬೇಕಂತ ಮಾಡಿ ಏನು ಕಡಿಮೆ ಅಮ್ಮ ನಮ್ಮ ಅಪ್ಪಗಳು ತಿಂಡಿನ ಬೇರೆ ನಮ್ಮ ತಿಂಡಿನ ಬೇರೆ ಅಂದ್ರ ನಿಮ್ಮ ತಿಂಡಿ ಅಂತ ಓ ಬಾಬಾ ಮಾಮ ಗಂಗಪ್ಪ ಮಾವ ಚಾಲೆಂಜ್ ಮಾಡ್ಯಾನ ಚಾಲೆಂಜ್ ಮಾಡ್ಯಾನು ಯಾನತ್ ಮಾಡ್ಯಾನು ಓ ಬಾಬಾ ಏನತ್ ಮಾಡ್ಯಾನಂದ್ರ ಅವನ ಮಗಳದಲ್ಲ ಗೌರಿ ಹಾ ಹಾ ಆಕಿನ ಕುಸ್ತಿಗೆ ಬಿಟ್ಟಾನು ಕುಸ್ತಿಯಾಗ ಆಕಿನ ಒಗದ್ರನ ನನಗೆ ಕೊಟ್ಟು ಮದುವೆ ಮಾಡ್ತಾನಂತೆ ಚಾಲೆಂಜ್ ಮಾಡ್ಯಾನ ಏನು ಅವನ ಮಗಳು ಗೌರಿನ ಕುಸ್ತಿಗೆ ಬಿಟ್ಟಾರ ಒಂದು ಕುಸ್ತಿಗೆ ಬಿಟ್ಟಾನ ಅಟ್ಟಲ್ಲ ಮಾಮ ಮೊನ್ನೆ ಮೈಸೂರು ದಸರಾದಾಗ ಕುಸ್ತಿ ಒಳಗೆ ಗೆದ್ದು ಬೆಳ್ಳಿಗದ ತಂದ ಬೆಳ್ಳಿಗದ ಅಂದ್ರ ಅವನ ಮಗಳು ಗೌರಿ ಕುಸ್ತಿಯಾಗ ಅಷ್ಟು ಬಿರುಸು ಅಂಟಾಯ್ತು ಒಂದು ಅವನ ಮಗಳು ಅಷ್ಟು ಬಿರುಸದಾಳತ್ತ ಹೇಳಿ 50,000 ಕೊಟ್ಟು ಗುಜರಾತದಿಂದ 20 ಲೀಟರ್ ಹಿಂಡು ಎಮ್ಮಿ ತಂದನೆ ಮಾವ ಆ 20 ಲೀಟರ್ ಏನು ಹಿಂಡದತ್ತೆ ಎಮ್ಮಿ ಹಾಲ ಆ ಹಾಲ ಈ ಶರೀರಕ್ಕೆ ಪೂರಟ್ಟು ಬೀಳುವಲ್ವ ಮಾವ ಯಾನು ಓ ಬಾಬಾ 20 ಲೀಟರ್ ಹಾಲು ಬಿ ಪುರಟ್ ಬೀಳಲಾಗ್ಯಾವತ್ ಹೇಳ್ತಿ ಕರಿಗೆ ಅದೇನು ಹಾಲು ಬಿಟ್ರಿಲ್ಲೋ ಕಡಿವೆಗಳೇ ಮಾಮ ಆ ಎಮ್ಮಿಗೆ ಕರ ಅಂದ್ರು ಇವನ ಅಂದ್ರು ಇವನ ಯಾನು ಓ ಬಾಬಾ ಯಾನ್ ಮಾತಾಡ್ತೀರಿ ನೀವು ಕರ ಬಿ ಇವನಿ ಐತಿ ಕ್ವಾಣ ಬಿ ಇವನಿ ಐತಿ ನಿಮ್ದು ಯಾನು ತಿಳಿಯಲ್ದಲ್ಲ ಓ ಬಾಬಾ ಪವನ್ಯ ನಿನಗೆ ತಿಳಿಯಂಗಿಲ್ಲ ಗಪ್ಪದ ನನಗೆ ಒಬ್ಬಗ ಗೊತ್ತ ಅದಕ್ಕ 3 ವರ್ಷ ಆತ ನಾವು ಊರಾಗಿಲ್ಲ ನೋಡಿ ಮತ್ತೆಲ್ಲಿ ಕೊಲ್ಹಾಪುರ ಇಟಾಗಿ ಬಟ್ಟಿಗೆ ಹೋಗಿದ್ದೇನು ಕಡಿವೆ ಇಲ್ಲ ಮಾವ ಬೆಳಗಾವ್ಕದೇನಿ ಬೆಳಗಾವ್ಕ ಅಲ್ಯಾಕ ಓ ಬಾಬಾ ಕಂಪ್ಯೂಟರ್ ಡಾವ್ ಕಲ್ಯ ಕಂಪ್ಯೂಟರ್ ಡಾವ ಅಂದ್ರ ಕಂಪ್ಯೂಟರ್ದಾಗು ಡಾವ್ ಬಂದ ಹೊಂದಿಗ ಅವೆಂತ ಓ ಬಾಬಾ ಡಾವ ಮಾಮ ನಿಮ್ಮ ಕಾಲದೊಳಗೆ ಇದ್ದಿದ್ದಿಲ್ಲ ಅವು ಹಾ ಹಾ ನಮ್ಮ ಕಾಲದೊಳಗ ಅದಾವು ತೋರ್ಸಂದೇನ ಪರಿಚಯ ತೋರ್ಸಲ ಶುರು ಮಾಡ ದುಬ್ನೇಕಿ ತಕ್ಕಿ ಬಡಿಕಿ ಮುಚ್ಕಿ ಹಿಚ್ಕಿಡಿಕಿ ಹಲ್ಗೊಡಿಕಿ ಬೆಳಕೊಡಿಕಿ ಹಾರು ಹೊಡಿಕಿ ಎತ್ತಿ ಹೊಡಿಕಿ ಬಾಳ ಅದಾವ ಮಾವ ಈಗ ತೋರ್ಸಂಗಿಲ್ಲ ಆಯ್ತಾಯ್ತು ಬಾಬಾ ಟೈಮ್ ಬಂದಾಗ ತೋರಿಸ್ತೇನೆ ಆಯ್ತು ಬಾಬಾ ಟೈಮ್ ಬಂದಾಗ ತೋರ್ಸಕತ್ತೀನಿ ಆದ್ರ ಬಾಬಾ ಈಗ ನೀವು ಎದಕ್ಕೆ ಬಂದಿರಿ ಯಾಕೆ ಬಂದಿರಿ ಅನ್ನೋದೇ ತಿಳಿಲಿಲ್ಲ ಓ ಬಾಬಾ ನನಗ ಮಾಮ ಈಗ ನಾವ್ ಎದಕ್ ಬಂದೀವಿ ಯಾಕೆ ಬಂದೀವಿ ಅನ್ನೋದ ನಿನಗೆ ಒಟ್ಟು ಹತ್ತು ಅಲ್ಲ ಆಯ್ತು ಓ ಬಾಬಾ ಒಟ್ಟು ಮಹಾರಾಷ್ಟ್ರದ ಅಂದ ಚಲೋ ಪೈಕಿ ಮೌಳಿ ಎಮ್ಮಿ ಬೇಕಾಗೈತಿ ಹಾ ಹಾ ಅದು 25 ಲೀಟರ್ ಇನ್ನ ಹಿಂಡಬೇಕು ಎಡ್ಡು ಹೊತ್ತು ಆಯ್ತು ಅಂತಾದ್ ಏನಾರೇ ನದರಾಗ ಚಲೋ ಇದ್ದದ ನಿನ್ನ ನದರಾಗ ಓಡಾಡ್ತಿತ್ತಂದ್ರ ಅವು ಎಷ್ಟು ಎಮ್ಮಿ ಇದಾವಲ್ಲ ಅಷ್ಟು ಎಮ್ಮಿ ಬಾಬಾ ಬಾಬಾ ಸಾವ್ಕಾಸ್ ಸಾವ್ಕಾಸ್
ಮಹಾರಾಷ್ಟ್ರದಂದು ಒಂದ್ ಎಮ್ಮಿ ಒಂದ್ ಕಾಲ ನಿನ್ನ ಎದಿ ಮ್ಯಾಗಿಟ್ಟಂದ್ರ ನೀ ನೆಗ್ಗಿ ನೆಗ್ಗಿ ಹೊಕ್ಕಿ ಬಾಬಾ. ಇನ್ನು ಒಟ್ಟು ಎಮ್ಮಿ ನಿನ್ನ ಎದಿ ಮ್ಯಾಗ ಕಾಲಿಟ್ಟು ಅಂದ್ರ ನೀ ತೆಗಿಲಾರ್ದೇನೆ ಮುಚ್ಚಿ ಹೊಕ್ಕಿ ಬಾಬಾ. ಮಾಮ ನನ್ನ ತಾಕತ್ ಬದಲ್ ನಿನಗೆ ಒಟ್ಟ ಗೊತ್ತಿಲ್ಲ. ಮುಂದೆ ಬರ್ಬರ್ತಾ ಗೊತ್ತಾಕೈತಿ. ಮುಂದೆ ಬರ್ಬರ್ತಾ ಒಟ್ಟು ನಾವು ಮೌಳಿ ಎಮ್ಮಿ ಒಯ್ಲಾಕ ಬಂದದೀವಿ. ಮೌಳಿಗೆ ಎಮ್ಮಿ ಕಮ್ಮಿ ಅನ್ ಬಾಬಾ. ಮಹಾರಾಷ್ಟ್ರದಾಗ ಪಂಡ್ರಾಪುರ ಸೊಲಾಪುರಕ್ಕೆ ಹೋದ್ರ ನೀವು ಬೇಡದಂತ ಎಮ್ಮಿ ಸಿಗ್ತಾವ. ಎಮ್ಮಿದೇನ ಕಾಳಜಿ ಮಾಡಬೇಡ್ರಿ ಬಾಬಾ. ನೀವು ಎಮ್ಮಿ ಕೊಡಿಸ್ತೀನಿ ಹೇಳ ಬಾಬಾ. ಆದ್ರ ನಂದೊಂದಿಟ್ಟು ಕೆಲಸ ಗಡಬಡ ಆಗೈತಿ ಓ ಬಾಬಾ. ಮಾಮ ನಿನ್ನ ಕೆಲಸ ಏನು ಗಡಬಡ ಆಗೈತು ಮಾವ? ಪೋರೊಂದು ಹೊಟ್ಲೆಗೈತಿ ಓ ಬಾಬಾ. ರಾಧಾಬಾಯಿ ವಾಟ್ಲೆ ಆಗ್ಯಾಳು. ಪರಿಶ್ಯ ರಾಧಾಬಾಯಿ ವಾಟ್ಲೆ ಆಗ್ಯಾಳತ್ತೋ. ಬಸರಾಗ್ಯಾಳತ್ತ. ಈ ಕಡಿವೆಗೊಳೆ ಹೊಟ್ಲೆ ಅಂದ್ರು ಒಂದೇ, ಬಸರ್ ಅಂದ್ರು ಒಂದೇ. ಮಾಮ ನೀನು ಬರ್ಬರ್ತಾ ನಮ್ಮನ್ನು ಮರ್ತು ಬಿಡ್ಲಾಕತ್ತೇದಿ. ಆಗ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಫೋನ್ ಹಚ್ತಿದ್ದಿ, ಅಂತರ್ದೇಶಿ ಕಳಿಸ್ತಿದ್ದಿ. ಮತ್ತು ರಾಧಾಬಾಯಿ ಹೊಟ್ಲೆ ಅದದ್ದು ನಮಗೆ ಹೇಳಿಲ್ಲ. ಹಿಂಗ ಮರ್ತ್ರ ಹೆಂಗ ಹೋಮವ ಇದು ಬರ್ಬರ್ತಾ? ಮರ್ತಿಲ್ಲ ಓ ಬಾಬಾ. ಇನ್ನ ನಿನ್ನೆ ಹೊತ್ತು ಮುಣಿಗೆ ಹಳೆಯನ್ ಟಪಾಲ್ ಬಂದಿತ್ತು. ಇವತ್ತು ನಿಮಗೂ ಟಪಾಲ್ ಹಾಕವ್ನಿದ್ನು ಓ ಬಾಬಾ. ಹೆಂಗೂ ಅನಾಯಿಸಿ ಬಂದಿರಿ. ಇವತ್ತೊಂದಿನ ಇಲ್ಲೇ ಮುಕ್ಕ ಮಾಡ್ರಿ, ಶಿಸ್ತಾಗಿ ಊಟ ಮಾಡಿ ನಿದ್ದೆ ಮಾಡ್ರಿ. ಮುಂಜಾನೆ ಎದ್ದು ಪಂಡ್ರಾಪುರಕ್ಕೆ ಹೋಗಿ ಮೌಳಿ ಎಮ್ಮಿ ತಗೊಂಡೇ ಬರು. ಮುಂದಿನ ಕೆಲಸ ಮುಂದೆ ಬಾಬಾ. ಪರಿಚಯ ಹೆಂಗ್ ಮಾಡೋನು? ಬರೋದು ಬಂದ್ಯಾವ. ಇವತ್ತೊಂದ್ ದಿವಸ ಇಲ್ಲೇ ವಸ್ತಿ ಮಾಡೋಣ. ಪಂಡ್ರಾಪುರಕ್ಕೆ ಹೋಗಿ ಎಮ್ಮಿನೂ ತರೋಣ. ಮತ್ ಕುಬಸ್ನು ಸನೇದಾಗಿತ್ತಂದ್ರ ಹಣ್ಣನಂಗೆ ಹೊಡೆದ ಕುಬಸ ಮುಗಿಸ್ಕೊಂಡ ಹೋಗುನು. ಕೂಳರಿ ಕಂಡಿರಿಲ್ಲೋ ಮಕ್ಕಳ್ರಿ. ಇರ್ಲಿ ಮಾಮ, ನಾವು ಮೊದ್ಲ ಕುಸ್ತಿ ಮಂದಿ. ಹಾಲ ಪಾಲ ಕಾಮಗ್ ಬೆಣ್ಣಿ ತುಪ್ಪ ನಿಮ್ಮ ಮನ್ಯಾಗ ಏನಾರ ಈಡ ಐತೋ ಇಲ್ಲೋ ಮತ್ತ ಅದನ್ನು ಬಿಡ. ಒಟ್ಟ ಇರ್ಲಿಕ್ಕೆ ಬಿಡುವಲ್ಲಕ್ಕ. ನಿಮ್ಮ ಮನ್ಯಾಗ ಉಪ್ಪಿನ ಹಾಳು ಇರ್ಲಿಕ್ಕೆ ಬಿಡುವಲ್ಲಕ್ಕ. ನನ್ನ ಬದಲ ಸ್ಪೆಷಲ್ ಒಂದು ಕಮ್ಮಗ್ ಒಗರಿಗೆ ಬಂದದ್ದು ಹೋತ ಮೇಲ್ಮುದ್ದಿ ಮಾಡಿ ಕಿಸಿಂದ ಕರೆದು ಇಡ್ತನ ಅಂದಿ. ನಿಮ್ಮ ಮನಿ ಒಳಗೆ ನಮಗ್ ವಸ್ತಿ ಇರ್ಲಿಕ್ಕೆ ಆ ಕಡೆ ನಮ್ಮದು ಗಸ್ತಿ. ನಾವು ಇರ್ತೀವ್ರಿ ಶಿಸ್ತಿ. ಏನ್ ಮುಂದೆ ಹೇಳಿ ಬಗಳತೀರಿ ಬಗಳಿಂಗ್ಸ್ರಿ. ಯಾನ್ ಓ ಬಾಬಾ ನೀವು ಬಂದಿರಿ ಅಂದ್ರ ಹೋತ್ಯಾಕೋ ಬಾಬಾ. ಒಂದು ಕ್ವಾಣನೆ ಕಡಿತೀನಿ ಬಾಬಾ. ಹೊತ್ತೊಂಡು ತನ ಎಟ್ಟು ತಿಂದಿರಿ ಬಾಬಾ. ನಡ್ರಿ. ಕ್ವಾಣ ಅಲ್ಲ ಮಾರಾಯ. ನಿನ್ನ ರೂಪ ನೋಡಿದ್ರೆ ನಿನ್ನದ ಅರಬಾಟು ನೋಡಿದ್ರೆ 10-15 ಮಾರಾಟದಾನ ಮಂದಿನ ಕಡುತ್ತಾನ ಪಾಣಿಗೆ ಕೊಡು ಮಗಾನಿ. ನಡಿ ಹೋಗೋಣ. ನಡ್ರಿ ಬಾಬಾ.